ಒಬ್ಬ ಜನಪ್ರತಿನಿಧಿ ಮನಸ್ಸು ಮಾಡಿದ್ರೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಹೇಗೆಲ್ಲ ಪ್ರಯತ್ನಪಟ್ಟು ಮಾಡಬಹುದೆನ್ನುವುದಕ್ಕೆ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಜ್ವಲಂತ ಸಾಕ್ಷಿಯಾಗಿದ್ದಾರೆ. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನೂತನ ಕಟ್ಟಡ ಪ್ರಾರಂಭವಾದಾಗಿನಿಂದ ಕಾಲೇಜಿನ ಸರ್ವತೋಮುಖ ಅಭಿವೃದ್ಧಿಗೆ ವಿವಿಧ ರೂಪದಲ್ಲಿ ಬೆಂಬಲವಾಗಿ ನಿಂತು ಕಾಲೇಜಿನ ಮೂಲಭೂತ ಸೌಕರ್ಯಗಳ ಅನುಷ್ಠಾನಕ್ಕೆ ಹೆಚ್ಚಿನ ಒಲವು ತೋರಿ ಶ್ರಮಿಸಿದವರು ಸಚಿನ್ ಹೆಬ್ಬಾರ್. ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಂತೆ ಕೊಠಡಿಗಳ ಅವಶ್ಯಕತೆ ಹೆಚ್ಚಾಗುತ್ತಾ ಸಾಗಿತ್ತು. ಈ ಕುರಿತು ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು, ವಿದ್ಯಾರ್ಥಿಗಳು ಸಚಿವರ ಗಮನಕ್ಕೆ ತರುತ್ತಲೇ ಇದ್ದರು. ಸರ್ಕಾರ ಮಟ್ಟದಲ್ಲಿ ಹೆಚ್ಚುವರಿ ಕೊಠಡಿಗಳಿಗೆ ಸಚಿವರು ಬೇಡಿಕೆ ಇಡುತ್ತಲೇ ತಮ್ಮ ಇಚ್ಛಾಶಕ್ತಿಯಿಂದ ಖಾಸಗಿ ಸಂಸ್ಥೆಗಳನ್ನು ಸಂಪರ್ಕಿಸಿ ತಾಲೂಕಿನ ವಿದ್ಯಾರ್ಥಿಗಳ ಶಿಕ್ಷಣದ ಪ್ರಾಮುಖ್ಯತೆಯ ಅರಿವು ಮೂಡಿಸಿ ಖಾಸಗಿ ಸಂಸ್ಥೆಗಳ ಸಹಕಾರದೊಂದಿಗೆ ಯಲ್ಲಾಪುರ ಪದವಿ ಪೂರ್ವ ಕಾಲೇಜಿಗೆ ಉತ್ತಮ ಗುಣಮಟ್ಟದ 2 ಹೆಚ್ಚುವರಿ ಕೊಠಡಿಗಳನ್ನು ಕಟ್ಟಿಸುವುದರಲ್ಲಿ ಸಫಲರಾಗಿದ್ದಾರೆ. ಸಚಿವರ ನಿರಂತರ ಪ್ರಯತ್ನದ ಫಲವಾಗಿ ಸರ್ಕಾರದಿಂದಲೂ 2 ಹೆಚ್ಚಿನ ಕೊಠಡಿಗಳ ನಿರ್ಮಾಣಕ್ಕೂ ಹಸಿರು ನಿಶಾನೆ ದೊರೆತಿದೆ. ಇದೀಗ ಯಲ್ಲಾಪುರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ ಮತ್ತು ಇತರೆ ಮೂಲಗಳಿಂದ 2 ನೂತನ ಕೊಠಡಿಗಳ ನಿರ್ಮಾಣ ಕಾರ್ಯ ಮುಕ್ತಾಯವಾಗಿದ್ದು ಸದ್ಯದಲ್ಲೇ ಉದ್ಘಾಟನೆಗೆ ಸಜ್ಜಾಗಿದೆ. ಕೊಠಡಿಯಲ್ಲಿ ಉತ್ತಮ ಗುಣಮಟ್ಟದ ಡೆಸ್ಕ್ ಟೇಬಲ್ಗಳನ್ನು ಅಳವಡಿಸಲಾಗಿದ್ದು ಸಚಿವರ ಪುತ್ರ ವಿವೇಕ್ ಹೆಬ್ಬಾರ್ ಭೇಟಿ ನೀಡಿ ಪರಿಶೀಲಿಸಿ ಕೆಲಕಾಲ ತಾವು ಡೆಸ್ಕ್ನಲ್ಲಿ ಕುಳಿತು ತಮ್ಮ ಶಾಲಾ ದಿನಗಳನ್ನು ನೆನೆಯುತ್ತಾ ನನ್ನೂರಿನ ಕಾಲೇಜಿಗೆ ತಮ್ಮ ಕುಟುಂಬದ ಪ್ರಯತ್ನದಿಂದ ಕೊಠಡಿಗಳನ್ನು ನಿರ್ಮಿಸಿ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಅನುಕೂಲ ಕಲ್ಪಿಸಿದ ಆತ್ಮತೃಪ್ತಿಯ ನಗೆ ಬೀರಿದ್ರು. ಇದನ್ನು ಕಂಡ ಕಾಲೇಜಿನ ಪ್ರಾಚಾರ್ಯರು, ಉಪನ್ಯಾಸಕರು, ಸಿಬ್ಬಂದಿಗಳು, ವಿದ್ಯಾರ್ಥಿಗಳು, ಪೋಷಕರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಇತರರು ಹೆಬ್ಬಾರ್ ಕುಟುಂಬದ ಬದ್ಧತೆಯ ಕಾರ್ಯಕ್ಕೆ ಕೃತಜ್ಞತೆಯಿಂದ ಕೈಮುಗಿದ್ರು. ಡಿಸೆಂಬರ್ 17 ಮತ್ತು 18, 2022ರಂದು ಉಳುವಿಯಲ್ಲಿ ನಡೆಯಲಿರುವ ಉತ್ತರ ಕನ್ನಡ ಜಿಲ್ಲಾ 22ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಹಿರಿಯ ಸಾಹಿತಿ ಅಂಕೋಲಾದ ಶಾಂತಾರಾಮ್ ನಾಯಕ್ ಹಿಚ್ಕಡ ಆಯ್ಕೆಯಾಗಿದ್ದಾರೆ. ಸಮ್ಮೇಳನಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶಾಂತಾರಾಮ್ ನಾಯಕ್ ಹಿಚ್ಕಡರು 8 ಕವನ ಸಂಕಲನ, 5 ಚರಿತ್ರಾಕೃತಿ, 6 ಜೀವನ ಚರಿತ್ರೆ, 5 ಪ್ರಬಂಧ ಸಂಕಲನ, 1 ಕಥಾ ಸಂಕಲನ, 14 ಸಂಪಾದಿತ ಕೃತಿಗಳು ಸೇರಿದಂತೆ ಹಲವಾರು ಕೃತಿಗಳನ್ನು ಸಾಹಿತ್ಯ ಲೋಕಕ್ಕೆ ನೀಡಿದವರು. ಸಾಹಿತ್ಯದ ಜೊತೆಗೆ ಶೈಕ್ಷಣಿಕವಾಗಿಯೂ ಸಾಮಾಜಿಕವಾಗಿಯೂ ಸೇವೆ ನೀಡಿರುವ ಇವರು ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದವರು. 84ರ ಇಳಿವಯಸ್ಸಿನಲ್ಲಿಯೂ ಸಾಹಿತ್ಯದ ಕೃಷಿಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಶಾಂತಾರಾಮ್ ನಾಯಕ್ ಹಿಚ್ಕಡರು ಉತ್ತರ ಕನ್ನಡ ಜಿಲ್ಲಾ 22ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅಂಕೋಲಾ ಹಿಚ್ಕಡದ ಶಾಂತಾರಾಮ್ ನಾಯಕರು ಜನಿಸಿದ್ದು 1939ರ ಮಾರ್ಚ್ 3ರಂದು. ಪ್ರೌಢಶಾಲಾ ನಿವೃತ್ತ ಮುಖ್ಯೋಧ್ಯಾಪಕರು, ರಾಷ್ಟ್ರಭಾಷಾ ವಿಶಾರದ, ರಾಜ್ಯ ಪ್ರಶಸ್ತಿ ಪುರಸ್ಕೃತರು. ಕಾಡಹೆಣ್ಣು, ದಾರಿ ಮಾಡಿಕೊಡಿ, ಅನುಭವ, ಆತಂಕ, ಅನುರಾಗ, ನಿನಾದ, ಸಂಭ್ರಮ, ಒಡಲಗೀತ ಎನ್ನುವ ಕವನ ಸಂಕಲನಗಳನ್ನ ಚರಿತ್ರೆಯಲ್ಲಿ ಮರೆತವರ ಕಥೆ, ಸ್ವಾತಂತ್ರ್ಯ ಹೋರಾಟದ ಹೊರಳು ನೋಟ, ಸ್ವಾತಂತ್ರ್ಯ ಹೋರಾಟದಲ್ಲಿ ನಾಡವರು, ಸ್ವಾತಂತ್ರ್ಯ ಹೋರಾಟದಲ್ಲಿ ಅಂಕೋಲೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರು ಮುಂತಾದ ಇತಿಹಾಸದ ಕಥನ, ಮಾನದನ ಎಂಎಚ್ ನಾಯಕ್, ಶಿಕ್ಷಕ ಕವಿ ವಿವೆ ತೊರ್ಕೆ, ಕರುನಾಳು ಸಫ ಗಾಂವ್ಕರ್, ಕರಬಂದಿ ಡಿಕ್ಟೇಟರ್ ಬಾಸ್ಗೋಡ್ ರಾಮನಾಯ್ಕ್, ಚುಟುಕು ಬ್ರಹ್ಮ ದಿನಕರ್ ದೇಸಾಯಿ, ಗೊನೆಹಳ್ಳಿಯ ಬೆಳಕು ಎನ್ನುವ ಜೀವನ ಚರಿತ್ರೆ, ನಾಡವರು, ಒಂದು ಸಾಂಸ್ಕೃತಿಕ ಅಧ್ಯಯನ, ಹಂಬಲ, ಹುಡುಕಾಟ, ಒಡನಾಟ, ಮತ್ತೆ ಮತ್ತೆ ನೆನಪಾಗುವ ಗಾಂಧಿ ಎನ್ನುವ ಪ್ರಬಂಧ ಸಂಕಲನಗಳು, ಮುಂಡಕ್ಕಿ ತಿಂದ ಗಂಗೆ ಎನ್ನುವ ಕಥೆ ಬರವಣಿಗೆ ಜೊತೆ 14 ಕೃತಿಗಳನ್ನ ಸಂಪಾದಿಸಿದ್ದಾರೆ. ಅಲ್ಲದೆ ಪ್ರಮುಖ 17 ಗೋಷ್ಠಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ಶಾಂತಾರಾಮ್ ನಾಯಕರಿಗೆ ಜಿಲ್ಲಾ ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿ, ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿ, ಡಾಕ್ಟರ್ ಸೈಯದ್ ಜಮೀರುಲ್ಲಾ ಶರೀಫ್ ರಾಜ್ಯ ಮಟ್ಟದ ಕಾವ್ಯ ಪ್ರಶಸ್ತಿ, ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಪುರಸ್ಕಾರ, ಸಾಕ್ಷರತಾ ಜ್ಞಾನವಾಹಿನಿ ಸೇವಾ ಪ್ರಶಸ್ತಿ ಲಭಿಸಿದೆ. ಜೀನದೇವ ಪ್ರಕಾಶನದ ಪ್ರಧಾನ ಸಂಚಾಲಕ, ಕನ್ನಡ ಪ್ರಾಥಮಿಕ 3ನೇ ವರ್ಗದ ಪಠ್ಯಪುಸ್ತಕ ರಚನಾ ಸಮಿತಿ ಸದಸ್ಯ, ಅಕ್ಷರ ಪರಿಣಿತಿ, ಸಾಕ್ಷರತಾ ಪಠ್ಯಪುಸ್ತಕ ರಚನಾ ಸಮಿತಿ ಸದಸ್ಯ, ಅಂಕೋಲಾ ತಾಲೂಕಾ ದ್ವಿತೀಯ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ, ಡಾಕ್ಟರ್ ಗೌರೀಶ್ ಕಾಯ್ಕಿಣಿ ಸಮಗ್ರ ಸಾಹಿತ್ಯ ಪ್ರಕಟಣಾ ಸಮಿತಿಯ ಸಂಪಾದಕ ಮಂಡಳಿ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಅಂಕೋಲಾ ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿ, ಅಂಕೋಲಾ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಾನು ಮೈಸೂರು ಮಹಾರಾಜ ಕಾಲೇಜು ವಿದ್ಯಾರ್ಥಿ ಆದ್ದರಿಂದ ನಾಡಿನ ಶ್ರೇಷ್ಠ ವಿದ್ವಾಂಸರು ಡಿ.ಎಲ್. ನರಸಿಂಹಾಚಾರ್, ತೀನಂ ಶ್ರೀಕಂಠಯ್ಯ, ಪರಮೇಶ್ವರ್ ಭಟ್ಟ, ಡಾಕ್ಟರ್ ಜಿ.ಎಸ್. ಶಿವರುದ್ರಪ್ಪ, ಡಾಕ್ಟರ್ ಪ್ರಭುಶಂಕರ, ಚಿದಾನಂದ ಮೂರ್ತಿ ಇವರೆಲ್ಲ ನನ್ನ ಗುರುಗಳಾಗಿದ್ದರು. ಅದರ ಹೊತ್ತಿಗೆ
ಪುಟ್ಟಪ್ಪನ ಮಗ ಶ್ರೀ ತೇಜಸ್ವಿ, ಲಂಕೇಶ, ಹಾಗೆ ನನ್ನ ಆತ್ಮೀಯ ಸ್ನೇಹಿತ ಪ್ರೊಫೆಸರ್ ಜಯರಾಮ್ ಮತ್ತು ಶ್ರೀಕೃಷ್ಣ ಹಾಲನಹಳ್ಳಿ ಇವೆಲ್ಲ ನನ್ನ ಸಂಪರ್ಕದಲ್ಲಿ ಬಂದುದರಿಂದ ನನಗೆ ಒಂದು ರೀತಿಯ ಒಂದು ಪ್ರೇರಣೆ ಬರೆಯಬೇಕಂತ. ಅಷ್ಟೆಲ್ಲ ಒಡನಾಟ ಇದ್ದರೂ ಕೂಡ ನಾನು ಬೆಳೆಯಬೇಕಾದಷ್ಟು ಮಟ್ಟದಲ್ಲಿ ಬೆಳೆಯಲಿ ಅನ್ನುವಂಥ ನನಗೆ ಅನಿಸಿಕೆ ಇದೆ. ಆದರೂ ಒಳಗಿನೊಳಗೆ ಒಂದು ಸಾಹಿತ್ಯಿಕ ಪ್ರೇರಣೆ ನಾನು ನಮ್ಮ ಪ್ರೊಫೆಸರ್ GH ನಾಯಕರ ನಿರ್ಮಾಣದಿಂದ ನಾನು ಮೈಸೂರಿಗೆ ಹೋಗುವಂತಾಯಿತು, ಓದುವಂತಾಯಿತು. ಅಲ್ಲಿ ಅವರ ಒಂದು ಸ್ನೇಹದ ಒಳಗೆ ಸಿಕ್ಕಿ ಅವರ ಒಂದು ವಿದ್ವತ್ ವಲಯದಲ್ಲಿ ಇದ್ದವರೆಲ್ಲ ನನಗೆ ಸಹಜವಾಗಿ ಪರಿಚಿತರಾದರು. ಅನಂತ ಮೂರ್ತಿ ಅಂಥವರು ಕೂಡ ನನಗೆ ಸಂಪರ್ಕದಲ್ಲಿದ್ದವರು. ನನ್ನನ್ನು ಮತ್ತೆ ಇವರೆಲ್ಲ ನಮ್ಮ ಮನೆಗೆ ಬಂದು ಹೋದವರು. ಆ ರೀತಿಯ ಒಂದು ಪ್ರೇರಣೆಯಿಂದ ನಾನು ಕಾರ್ಯ ಶುರು ಮಾಡಿದೆ. ಅದು ನನಗೆ ಹೆಚ್ಚು ಖುಷಿಯನ್ನು ಕೊಟ್ಟದ್ದು ನನ್ನ ಈ ಸ್ವಾತಂತ್ರ್ಯ ಹೋರಾಟದ ಕುರಿತ ಕೃತಿಗಳ ಮೂಲಕವಾಗಿ. ಕಾವ್ಯ ನಮಗಿಂತ ಶ್ರೇಷ್ಠ ಮಟ್ಟದಲ್ಲಿ ಬರೆದವರಿದ್ದಾರೆ, ಕಥೆ ಬರೆದವರಿದ್ದಾರೆ. ಆದರೆ ನನಗೆ ಖುಷಿ ನಮ್ಮ ಈ ಸ್ವಾತಂತ್ರ್ಯ ಹೋರಾಟದ ಒಂದು ದಾಖಲೆಯ ಕೊರತೆಯನ್ನು ನಾನು ತಕ್ಕ ಮಟ್ಟಿಗೆ ನಿವಾರಿಸಿದ್ದೇನೆ ಎನ್ನುವಂಥ ಆತ್ಮತೃಪ್ತಿ ನನಗಿದೆ. ಆ ಒಂದು ವಿಷಯ ಇಷ್ಟು ಉಳಿದೆಲ್ಲ ಕೃತಿಗಳಿಗಿಂತ ನನಗೆ ಒಂದು ಹೆಸರು ಬಂದದ್ದು, ನನ್ನ ಪ್ರಚಾರದದ್ದು ಕೂಡ ಈ ಸ್ವಾತಂತ್ರ್ಯ ಹೋರಾಟದ ಕೃತಿಗಳ ಮೂಲಕವಾಗಿ ಅಂತ ನನ್ನ ನಂಬಿಕೆ ಇದೆ. ನೂತನ ಪೊಲೀಸ್ ವರಿಷ್ಠಾಧಿಕಾರಿ ನುಡಿದಂತೆ ನಡೆದುಕೊಳ್ಳುವುದರ ಮೂಲಕ ಜಿಲ್ಲೆಯ ಪೊಲೀಸ್ ಸಿಬ್ಬಂದಿಗಳ ಪ್ರಶಂಸೆಗೆ ಪಾತ್ರರಾಗಿದ್ದು, ಹೇಳಿದ್ದನ್ನ ಮಾಡಿ ತೋರಿಸಿದ ಅಧಿಕಾರಿ ಎಂಬ ಹೆಗ್ಗಳಿಕೆಯನ್ನ ಪಡೆದಿದ್ದಾರೆ. ಹಿಂದಿನ ವರಿಷ್ಠಾಧಿಕಾರಿ ಸುಮನ್ ಪೆನ್ನೇಕರ್ ವರ್ಗವಾದ ನಂತರ ಜಿಲ್ಲೆಗೆ ಆಗಮಿಸಿದ ನೂತನ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಜಿಲ್ಲೆಯ ತನ್ನ ಸಿಬ್ಬಂದಿ ಸರಿಯಿದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಸುಲಭ ಎಂಬುದನ್ನು ಅರಿತು ಇದೇ ಮೊದಲ ಬಾರಿಗೆ ಶಿರ್ಸಿಯಲ್ಲಿ ಸಿಬ್ಬಂದಿ ಸ್ಪಂದನ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದರ ಉದ್ದೇಶ ಸಿಬ್ಬಂದಿಗಳು ದೂರದ ಕಾರವಾರಕ್ಕೆ ಆಗಮಿಸಿ ತಮ್ಮ ಸಮಸ್ಯೆ ಹೇಳಿಕೊಂಡು ಸಮಯ ಹಾಳು ಮಾಡುವುದು ಬೇಡ, ಅವರಿದ್ದಲ್ಲಿಯೇ ಸಿಬ್ಬಂದಿಗಳ ಸಮಸ್ಯೆ ಬಗೆಹರಿಯಬೇಕೆಂಬ ಸದುದ್ದೇಶ ಅವರದ್ದಾಗಿದೆ. ಕೇವಲ ಶಿರ್ಸಿ ಉಪವಿಭಾಗವೊಂದರಲ್ಲಿಯೇ ಸುಮಾರು 80ಕ್ಕೂ ಹೆಚ್ಚು ಸಿಬ್ಬಂದಿಗಳು ಪ್ರತ್ಯೇಕವಾಗಿ ಅರ್ಜಿ ನೀಡಿ ತಮ್ಮ ಅಹವಾಲನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಳಿ ತೋಡಿಕೊಂಡಿದ್ದರು. ಶಿರ್ಸಿಯಲ್ಲಿ ತೆಗೆದುಕೊಂಡ 80 ಅರ್ಜಿಯಲ್ಲಿ 90% ಬಗೆಹರಿಸಿ ಅವರಿಗೆ ಆದೇಶದ ಪ್ರತಿ ಸಹ ಬಂದು ಮುಟ್ಟಿದೆ. ಇದರಲ್ಲಿ ಪೊಲೀಸರ ಇನ್ಕ್ರಿಮೆಂಟ್, ರಜೆ, ಪದೋನ್ನತಿ ಸೇರಿದಂತೆ ಹಲವು ಬೇಡಿಕೆಗಳನ್ನ ಸಿಬ್ಬಂದಿಗಳು ಇಟ್ಟಿದ್ದರು. ಪ್ರತಿಯೊಬ್ಬರ ಪ್ರತ್ಯೇಕ ಅರ್ಜಿಯನ್ನ ಪರಿಶೀಲಿಸಿದ ಪೊಲೀಸ್ ವರಿಷ್ಠಾಧಿಕಾರಿ ಎಲ್ಲರ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯ ನಡೆ ಇದೀಗ ಪೊಲೀಸ್ ಸಿಬ್ಬಂದಿಗಳಲ್ಲಿ ಸಂತಸ ತಂದಿದೆ. ಕ್ಷಣಿಕ ಜೀವನದಲ್ಲಿ ತಮ್ಮ ವ್ಯಕ್ತಿತ್ವವನ್ನ ಮೌಲ್ಯಯುತವಾಗಿ ನಿರ್ಮಿಸಿಕೊಂಡು ಶಿಸ್ತು, ತಾಳ್ಮೆ, ಅಹಿಂಸೆಯ ಗುಣಧರ್ಮ ಬೆಳೆಸಿಕೊಂಡು ಶ್ರೇಷ್ಠ ನಾಗರಿಕನಾಗಬೇಕು. ರಾಷ್ಟ್ರಕ್ಕೆ ಹಿತವಾಗುವ ವೃತ್ತಿಯನ್ನ ಆಯ್ದು ಶ್ರೇಷ್ಠ ಸಮಾಜದ ನಿರ್ಮಾತೃರಾಗಬೇಕೆಂದು ಕನ್ನಡ ಸಾಹಿತ್ಯ ಪರಿಷತ್ ಅಂಕೋಲಾ ಘಟಕದ ಅಧ್ಯಕ್ಷ ಗೋಪಾಲಕೃಷ್ಣ ನಾಯಕ್ ಹೇಳಿದರು. ಅಂಕೋಲಾ ಕೆಎಲ್ಇ ಶಿಕ್ಷಣ ಮಹಾವಿದ್ಯಾಲಯದ ನಾಗರಿಕ ಪೌರತ್ವ ತರಬೇತಿ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶ್ರೇಷ್ಠ ನಾಗರಿಕರನ್ನ ಶಾರೀರಿಕವಾಗಿ, ಮಾನಸಿಕವಾಗಿ ಸೃಷ್ಟಿಸುವ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಎಂದರು. ಇಲ್ಲಿ ಒಂದು ಮಹತ್ವವಾದ ಜವಾಬ್ದಾರಿಯನ್ನ ಕೆಲಸ ಹೋಗಲಿಕ್ಕೆ ಶುರುವಾಗಿ ನೀವು ಬಂದಿದ್ದೀರಿ. ಶಿಕ್ಷಕ ವೃತ್ತಿಗೆ ನೀವು ಯಾವ್ಯಾವ ನಾನಾ ಕಾರಣದಿಂದ ಬಂದಿರ್ತೀರಿ. ಅದಕ್ಕೆ ಒಂದು ಉದ್ಯೋಗದ ಕಾರಣ ಆಗಿರ್ಬೋದು ಅಥವಾ ಶಿಕ್ಷಕ ವೃತ್ತಿನ ಮಾಡಲೇಬೇಕು, ಒಂದು ಪರಿವರ್ತನಕಾರ ಆಗಬೇಕು ಸಮಾಜಕ್ಕೆ ಅನ್ನೋದು ಆಸೆ ಇಟ್ಟು ಬಂದಿರ್ತೀರಿ. ಆದರೆ ಆಸೆ ಇಟ್ಕೊಂಡು ಬಂದ್ರೆ ಅದು ಒಳ್ಳೆಯದು. ಇಲ್ಲಾಂದ್ರೆ ನಾವು ಆಸೆ ಇಟ್ಕೊಂಡು ಬರದೇ ಇದ್ರೂ ನಾವು ಹೊಂದ್ಕೊಳ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಮೌಲ್ಯವನ್ನು ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ನಮ್ಮ ಜೀವನ ಬಹಳ ಕ್ಷಣಿಕ. ಸ್ವಾಮಿ ವಿವೇಕಾನಂದ ಅವರು ಕೂಡ ಹೇಳ್ತಾರೆ, ಈ ಜೀವ ಅನ್ನೋದೇನಿದೆಯಲ್ಲ, ಆ ಜೀವ ಅದು ನಮ್ಮ ಕೈಲಿಲ್ಲ, ಅದು ಹಿಡಿತ ನಮ್ಮಲ್ಲಿಲ್ಲ. ಅದು ಎಷ್ಟೊತ್ತಿಗೂ ಹೋಗ್ಬೋದು, ಏನೋ ಆಗ್ಬೋದು, ಅದು ನಮ್ಮ ಕೈಲಿಲ್ಲ. ಆದರೆ ನಮ್ಮ ಜೀವನ ಅನ್ನೋದು ನಮ್ಮ ಕೈಯಲ್ಲೇ ಇದೆ. ಅದನ್ನ ರೂಪುರೇಷೆಯನ್ನು ನಾವು ಮಾಡ್ಕೊಳ್ಬೇಕಾದದ್ದು ನಾವೇ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೆಎಲ್ಇ ಸಮೂಹ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಡಿಎಲ್ ಭಟ್ಕಳ, ಶಿಸ್ತು, ಸಮಯ ಪ್ರಜ್ಞೆ, ಬದ್ಧತೆ, ಸ್ವಚ್ಛತೆ ಹಾಗೂ ಇತರರಿಗೆ ತೊಂದರೆ ಕೊಡದಂತೆ ಜೀವಿಸುವವನೇ ಉತ್ತಮ ನಾಗರಿಕನಾಗಿದ್ದು, ಕೇವಲ ಆಸ್ತಿ ಹೊಂದಿರುವವರು ಮಾತ್ರ ಯಶಸ್ವಿ ವ್ಯಕ್ತಿಯಾಗಲಾರ, ಬದಲಾಗಿ ಸಮಗ್ರತೆ, ಗೌರವಯುತವಾಗಿ ಮಾಡಿದ ಸಾಧನೆ ಅವರನ್ನ ಯಶಸ್ವಿ ನಾಗರಿಕರನ್ನಾಗಿ ಮಾಡುವುದು ಎಂದರು. Only things I will give a few points I have noted down. Where all we go wrong as citizens, because this is a citizenship training camp and it is extremely important for you, as I told you. And I would say one more thing I would like to add. Actually, teachers of the schools should be more qualified. You people are grumbling when the district has made for 3 years, I think, no? 2 years, and you people are grumbling. I would say you ought to make it 5 years.
because I am telling you, it is extremely difficult to teach the young students and mold them, because their psychology you have to learn. It's not easy, I am telling you. I always say. And I still remember my primary school teachers. Of course, they are no more there. But I have to fall at their feet as soon as I visited them. Anytime I had a chance, I have to visit them and fall at their feet. That is our Indian culture also, which you have to remember. There are certain things in our culture which you should never forget. I am not saying everything is good in our culture. Whatever is good, you retain. ವೇದಿಕೆಯಲ್ಲಿ ಪ್ರಾಚಾರ್ಯ ಡಾಕ್ಟರ್ ವಿನಾಯಕ್ ಹೆಗ್ಡೆ, ಎನ್ಎಸ್ಎಸ್ ಅಧಿಕಾರಿಗಳಾದ ರಾಘವೇಂದ್ರ ಅಂಕೋಲೆಕರ್, ಪ್ರಧಾನ ಕಾರ್ಯದರ್ಶಿ ಶ್ರದ್ಧಾ ನಾಯಕ್ ಹಾಗೂ ಸಿಟಿಸಿ ಕಾರ್ಯದರ್ಶಿ ಚೇತನ್ ಜಿಎನ್ ಉಪಸ್ಥಿತರಿದ್ದರು. ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರವಾರ. 1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ. ಇಂದೇ ಭೇಟಿ ನೀಡಿ. ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್,
Gold Jewelry 916 BIS Hallmark. Natural Diamond Jewelry, Natural Gemstones. Akarsha Fashion Jewelry. Silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewellers. Get exciting offers on this Diwali.